ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಇವತ್ತು ಭಾರಿ ನಿರಾಸೆ ಕಾದಿತ್ತು. ಇವತ್ತು ಜಾಮೀನು ಸಿಗಬಹುದು ಅನ್ನೋ ಆಶಾಭಾವನೆಯಲ್ಲಿದ್ದ A1 ಆರೋಪಿ ಪವಿತ್ರ ಗೌಡಗೆ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ ಕೋರ್ಟ್. ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಇವತ್ತು ಬಿಗ್ ಶಾಕ್ ಆದಿತ್ತು. ಪವಿತ್ರ ಗೌಡ ಜಾಮೀನು ಅರ್ಜಿಯ ವಿಚಾರಣೆಯ ತೀರ್ಪು ಇವತ್ತು ಕಾಯ್ದಿರಿಸಲಾಗಿತ್ತು. ತೀರ್ಪು ಹೊರಕ್ಕೆ ಬಿತ್ತು ಅರ್ಜಿಯನ್ನ ವಜಾಗೊಳಿಸುವ ಮೂಲಕವಾಗಿ ಜಾಮೀನನ್ನ ನಿರಾಕರಿಸಲಾಗಿದೆ. 57ನೇ CCH ಕೋರ್ಟ್ನಿಂದ ಅರ್ಜಿ ವಜಾಗೊಂಡಿದೆ. ಪವಿತ್ರ ಗೌಡಗೆ ಪರಪ್ಪನ ಅಗ್ರಹಾರ ಈಗ ಜೈಲೇ ಸದ್ಯದ ಮಟ್ಟಿಗೆ ಗತಿಯಾಗಿದೆ. ಜಾಮೀನು ಅರ್ಜಿ ತಿರಸ್ಕೃತವಾಗ್ತಿದ್ದ ಹಾಗೆ ಪವಿತ್ರ ಗೌಡಗೆ ವಿಷಯ ಮುಟ್ಟುತ್ತಿದ್ದ ಹಾಗೆ ಆಕೆ ಕಣ್ಣೀರು ಸಹ ಹಾಕಿದ್ದಾಳೆ. ಬೇಲ್ ನಿರಾಕರಣೆಗೆ ಕಾರಣಗಳೇನು ಹಾಗಾದ್ರೆ? ರೇಣುಕಾಸ್ವಾಮಿ ಹತ್ಯೆ ಘೋರ ಹಾಗೂ ಕ್ರೂರ ಕೃತ್ಯ. ರೇಣುಕಾಸ್ವಾಮಿ ಹತ್ಯೆಯಲ್ಲಿ ಇವರು ಭಾಗಿಯಾಗಿದ್ದಾರೆ. ಊಹಿಸಲಾಗದ ರೀತಿಯಲ್ಲಿ ಹಿಂಸೆಯನ್ನ ಕೊಟ್ಟು ಚಿತ್ರಹಿಂಸೆಯನ್ನ ಕೊಟ್ಟು ಕೊಲೆಗೈಯಲಾಗಿದೆ. ಕೃತ್ಯ ನಡೆದ ಸ್ಥಳದಲ್ಲಿ ಪವಿತ್ರ ಗೌಡ ಇದ್ದಳು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷ್ಯಗಳು ಕೂಡ ಲಭ್ಯವಾಗಿದೆ. ಇಬ್ಬರು ಪ್ರತ್ಯಕ್ಷದರ್ಶಿಗಳು ಆಕೆ ಆ ಸ್ಪಾಟ್ಗೆ ಬಂದದ್ದನ್ನ ಈಗ ಸಾಕ್ಷ್ಯ ರೂಪದಲ್ಲಿ ನುಡಿದಿದ್ದಾರೆ. ಆಕೆಯ ಬಟ್ಟೆಯ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆಗಳಿರುವುದು FSL ರಿಪೋರ್ಟ್ನಿಂದ ಖಾತ್ರಿಯಾಗಿದೆ. DNA ಪರೀಕ್ಷೆ ಮೂಲಕವೂ ಕೂಡ ಇದನ್ನ ಸಾಬೀತುಪಡಿಸಿಕೊಳ್ಳಲಾಗಿದೆ. ಈ ಕಾರಣದಿಂದಾಗಿ ಅವರಿಗೆ ಜಾಮೀನು ಕೊಡಬೇಡಿ ಅಂತ ವಾದಿಸಿದ್ರು SPP. ಪವಿತ್ರ ಬಂದು ಹೋಗುವಂತಹ CCTV ದೃಶ್ಯದ ಸಾಕ್ಷ್ಯ ಕೂಡ ಲಭ್ಯವಾಗಿದೆ. ಆಕೆ ಬಂದಂತಹ ಕಾರಿನ ಒಂದು ಫುಟೇಜ್ಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಕೋರ್ಟ್ಗೆ ಮುಚ್ಚಿದ ಲಕೋಟೆಯಲ್ಲಿ ಎಲ್ಲವನ್ನೂ ಕೂಡ ಸವಿವರವಾಗಿ ಕೊಡಲಾಗಿತ್ತು. ಪ್ರಬಲ ವಾದವನ್ನು ಕೂಡ ಮಂಡಿಸಲಾಗಿತ್ತು. ಎಲ್ಲ ರೀಸನ್ಸ್ ಇಂದ ಬೇಲ್ ನಿರಾಕರಣೆ ಆಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ ಇಂದ. ನಾಗೇಶ, ವಾದ ಪ್ರತಿವಾದವನ್ನ ಆಲಿಸಿದಾಗ ಈ ಎಲ್ಲ ಅಂಶಗಳನ್ನ ಪರಿಗಣಿಸಿ ಇನ್ನು ಚಾರ್ಜ್ ಶೀಟ್ ಕೂಡ ಆಗದೇ ಇದ್ದಿದ್ರಿಂದ ಬೇಲ್ ಸಿಗತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇತ್ತು. ಅದಕ್ಕೆ ಇವತ್ತು ಸ್ಪಷ್ಟ ಉತ್ತರ ಸಿಕ್ಕಿದೆ. ಅದಕ್ಕೆ ಕೊಟ್ಟಿರುವಂತಹ ಕಾರಣಗಳೇನು? ದಿವ್ಯಾ, ರೇಣುಕಾಸ್ವಾಮಿ ಕೊಲೆ ಆರೋಪಿ A1 ಆರೋಪಿಯಾಗಿರುವಂಥ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿಯನ್ನು CCH ಕೋರ್ಟ್ ಇವತ್ತು ವಜಾಗೊಳಿಸಿರುವಂಥದ್ದು. ಭಾಳ ಪ್ರಮುಖವಾಗಿ ಆರೋಪಿ 1 ಆಗಿರುವಂಥ ಪವಿತ್ರ ಗೌಡ ಅವರು ಜಾಮೀನು ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಅವರ ಪರ ಟಾಮಿ ಸೆಬಾಸ್ಟಿನ್ ವಕೀಲರು ವಾದವನ್ನು ಮಾಡಿದರು. ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರ ಪಾತ್ರ ಇಲ್ಲ, ಅವರಿಗೆ ಈ ಪ್ರಕರಣದಲ್ಲಿ ಜಾಮೀನನ್ನು ಕೊಡಬೇಕು ಅನ್ನುವಂಥ ವಾದವನ್ನು ಮಾಡಿದರು. ಅದಕ್ಕೆ SPP ಅವರು ಸಾಕಷ್ಟು ವಿರೋಧವನ್ನು ಮಾಡಿದರು. ಈ ಪ್ರಕರಣದಲ್ಲಿ ನೇರವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರು ಭಾಗಿಯಾಗಿದ್ದಾರೆ. ಅದು ಕೂಡ ಪ್ರಮುಖವಾದ ಸಾಕ್ಷ್ಯಾಧಾರಗಳು ಕೂಡ ಲಭ್ಯವಾಗಿರುವಂಥದ್ದು. ಪವಿತ್ರ ಗೌಡ ರೇಣುಕಾಸ್ವಾಮಿಯನ್ನು ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಚಪ್ಪಲಿಯ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆಗಳಿದ್ದು ಅದು ಕೂಡ FSLನಲ್ಲಿ ರಿಪೋರ್ಟಲ್ಲಿ ಅದು ಕೂಡ ಪ್ರೂವ್ ಆಗಿದೆ. ಹಾಗಾಗಿ ಈ ಪ್ರಕರಣದಲ್ಲಿ ಆಕೆ ನೇರವಾಗಿ ಭಾಗಿಯಾಗಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಇಬ್ಬರು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನು ಕೂಡ ಪಡೆದುಕೊಳ್ಳಲಾಗಿದೆ. ಹಾಗಾಗಿ ಪವಿತ್ರ ಗೌಡ ಅವರಿಗೆ ಈ ಪ್ರಕರಣದಲ್ಲಿ ಜಾಮೀನನ್ನು ಕೊಡಬಾರ್ದು. ಅದು ಕೂಡ A1 ಆರೋಪಿ ಆಗಿರೋದ್ರಿಂದ ಈ ಪ್ರಕರಣದ ತನಿಖಾ ಹಂತದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಜಾಮೀನನ್ನು ಕೊಟ್ಟಾದಲ್ಲಿ ಈ ಒಂದು ಪ್ರಕರಣದ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ A1 ಆರೋಪಿ ಆಗಿರುವಂಥ ಪವಿತ್ರ ಗೌಡ ಅವರಿಗೆ ಯಾವುದೇ ಕಾರಣಕ್ಕೂ ನೀವು ಜಾಮೀನನ್ನು ನೀಡಬಾರ್ದು ಅನ್ನುವಂಥ ವಾದವನ್ನು ಮಾಡಿದರು. ನ್ಯಾಯಾಲಯ SPP ಅವರ ವಾದವನ್ನು ಪರಿಗಣಿಸಿ ಇವತ್ತು ಆರೋಪಿ 1 ಆಗಿರುವಂಥ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿಯನ್ನು ವಜಾ ಮಾಡಿ ಆದೇಶವನ್ನು ಮಾಡಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ.